ಎಲ್ಲರಿಗೂ ನಮಸ್ಕಾರ. ನೀವು RPF ಕಾನ್ಸ್ಟೇಬಲ್ ಪೋಸ್ಟ್ಗೆ ಅಪ್ಲೈ ಮಾಡಿದರೆ ಅದರ ಸ್ಥಿತಿಗತಿ ಬಗ್ಗೆ ಈ ವಿಡಿಯೋ ಮುಖಾಂತರ ನೀವು ತಿಳಿದುಕೊಳ್ಳಬೇಕು. ಫಸ್ಟ್ ನೀವು RRBಯ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಅಥವಾ ಇಲ್ಲಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುವ ಒಂದು ಲಿಂಕನ್ನು ನೀವು ಕಾಪಿ ಮಾಡಿಕೊಂಡು ಕ್ರೋಮ್ ಬ್ರೌಸರ್ದಲ್ಲಿ ಹೋಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿದ ನಂತರ ನಿಮಗೆ RRBಯ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಮೇಲ್ಗಡೆ ಕೊಟ್ಟಿರುವ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ರೆಡಿ ಅಕೌಂಟ್ ಅಂತ ಒಂದು ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಗೋದಿರುತ್ತೆ. ಮೊಬೈಲ್ ಅಥವಾ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಹಾಕೋದಿರುತ್ತೆ. ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ನೆನಪಿದ್ರೆ ಹಾಕಿ, ಇಲ್ಲಾಂದರೆ ಕೆಳಗೆ ಫಾರ್ಗೋಟ್ ಪಾಸ್ವರ್ಡ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊಬೈಲ್ ನಂಬರ್ ಮತ್ತು ಅಥವಾ ಇಮೇಲು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ನೀವು ಅಪ್ಲಿಕೇಶನ್ ಹಾಕೋ ಟೈಮಿಗೆ ಕೊಟ್ಟಿರ್ತಕ್ಕಂಥ ಒಂದು ಮೊಬೈಲ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು. ಕೆಳಗೆ ಕೊಟ್ಟಿದ್ದಾರೆ ಇಯರ್, ಮಂತ್ ಆ್ಯಂಡ್ ಡೇಟ್ 3 ಕರೆಕ್ಟಾಗಿ ಹಾಕಬೇಕು. ಹಾಕಿದ ನಂತರ ಕೆಳಗೆ ಐ ಆಮ್ ನಾಟ್ ರೋಬೋಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಪ್ರೊಸೀಡ್ ಇದೆ, ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ವೆರಿಫಿಕೇಷನ್ ಇರುತ್ತೆ. ಅದರ ಸಲುವಾಗಿ ಅಲ್ಲಿ ಮೇಲೆ ಜನರೇಟ್ OTP ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು OTP ಜನರೇಟ್ ಆಗುತ್ತೆ. ನಿಮ್ಮ ಲಿಂಕ್ ಇದು ಮೊಬೈಲ್ ನಂಬರ್ಗೆ OTP ಬಂದಾಗ ಆ OTP ತೊಗೊಂಡು ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಅಪ್ಲಿಕೇಶನ್ ಹಿಸ್ಟ್ರಿ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಅಂತ 3 ಆಪ್ಷನ್ ಬರುತ್ತೆ. ನಿಮಗೆ ಯಾವುದಾದ್ರು ಅಪ್ಲಿಕೇಶನ್ ಹಾಕೋದಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ ಹಿಸ್ಟ್ರಿ ಚೆಕ್ ಮಾಡೋದಾದರೆ ಲಾಸ್ಟ್ ಆಪ್ಷನ್ ಇದೆ ಅಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹಾಕಿರ್ತಕ್ಕಂಥ ಪೋಸ್ಟ್ನ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಅಲ್ಲಿ ಸಕ್ಸಸ್ ಇದ್ದರೆ ಸಕ್ಸಸ್ ಮತ್ತು ಇಲ್ಲಾಂದರೆ ರಿಜೆಕ್ಟ್ ಅಂದರೆ ರಿಜೆಕ್ಟ್ ಅಂತ ಬರುತ್ತೆ.